ಹೈವೇಲೆಲ್ಲ ಹೆಂಗೆ ಅಂದರೆ ಬರೀ ಟ್ರಕ್ಸ್ಗಳು ಜಾಸ್ತಿ ನೋಡೋಕೆ ಸಿಗ್ತವೆ, ನಿಮಗೆ ಕಾರು ಬೈಕ್ ಸಿಗ್ತವೆ ಅಂದರೆ ಇಲ್ಲಿ ಓಡಾಡೋರು. ಬಟ್ ಏನು ಗುರು ಇದು, ಇಲ್ಲೇ MP ಬಾರ್ಡರ್ ಚೆಕ್ ಪೋಸ್ಟ್ ಇದೆ, क्रॉस ಆಗ್ತಾ इधीವಿ. वाली गाड़ी में वो ठोक दिया, ओ आगे था वो पीछे वाली में उसको टक्कर मार. कुछ नहीं हुआ ना? नहीं ಎಕಡೆ ಕಾಲ ಎಕಡೆ ಮಕಾನ್ ಹೋಗುತ್ತೆ. ಈ ಥರ ಇದ್ರೇ ಗುರು ಇರಿಟೇಟ್ ಆಗೋದು, ಮಧ್ಯದಲ್ಲಿ ಪ್ಯಾಚ್ ವರ್ಕು ಇಲ್ಲ ಫುಲ್ ಆಫ್ ರೋಡ್ ಇರಬೇಕು. ಈ ಥರ ಏಕತ್ತ ಬೈಕ್ ಓಡಿಸಿ ಇಲ್ಲಿ ಒಂಥರ ಇಲ್ಲಿ ಒಂಥರ ಶೋಲ್ಡರ್ಸ್ ಪೇನ್ ಬಂದಿರುತ್ತೆ ಸ್ವಲ್ಪ ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್, ಹೊಸ ಲದಾಖ್ ಸೀರೀಸ್ ಎಪಿಸೋಡ್ಗೆ ವೆಲ್ಕಮ್. ಇವಾಗ ಟೈಮ್ ಬಂದು ಎಷ್ಟು ಬರೋ ಟೈಮು ಇವಾಗ 9 ಗಂಟೆಗೆ 10 ನಿಮಿಷ ಆಯಿತು. ಇಷ್ಟು ದಿನ ಟ್ರಿಪ್ ಇವತ್ತು ಲೇಟಾಗಿ ಹೊಡ್ತಿರೋದು ರೂಮ್ಸಿಂದ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ನಾನ್ ಸ್ಟಾಪ್ 1-2-3 ಡೇಸ್ ರೈಡ್ ಆದ್ಮೇಲೆ ಸ್ವಲ್ಪ ಟೈರ್ಡ್ನೆಸ್ ಜಾಸ್ತಿ, ಆಮೇಲೆ ನಾವು ಎಡಿಟ್ ಮಾಡೋದು ಅದು ಇದು ಮಲ್ಕೊಳ್ಳೋದೆಲ್ಲ. ಶೂನ ಪಾಪ ವಾಶ್ ಮಾಡಿದ್ರು, ಶೂಸು ಅಲ್ಲಿ ನೋಡಿ ಅಲ್ಲಿ ಇಟ್ಟಿದ್ದೀನಿ. ಇವಾಗ ಅದನ್ನು ಹಾಕ್ಳಕ್ಕಾಗಲ್ಲ, ಸ್ವಲ್ಪ ಇನ್ನೂ ಒದ್ದೆ ಆಗಿದೆ, ಅದನ್ನು ಕಟ್ಟಬೇಕು ಬೈಕಿಗೆ. ನಮ್ಮ ಹಿಮಾಲಯನ ನೆನ್ನೆ ಇವ್ರು ಕಟ್ಟಿದ್ರು, ಒಂದು ಸ್ವಲ್ಪ ಹೊತ್ತು ಇವತ್ತು ನಾವು ಕಟ್ತೀವಿ ಶೂಸು. ಒಂದು 100 ಕಿಲೋಮೀಟರ್ಸ್ ಆಯ್ತು, ಅದಾದಮೇಲೆ ಮತ್ತೆ ಹಾಕೊಳ್ತೀನಿ, ಅದು ಅಷ್ಟೊತ್ತಿಗೆ ಒಣಗುತ್ತೆ. ಸೊ ಇವತ್ತು ಯಾವುದಾದ್ರು ಆಗಿ ಸೊ ಇವತ್ತಿನ ಪ್ಲ್ಯಾನ್ ಬಂದು ಆಗ್ರಾ ರೀಚ್ ಆಗಬೇಕು ಇವತ್ತು. 460 ಕಿಲೋಮೀಟರ್ಸ್ ಏನಿದೆ ಅಲ್ವ ಬ್ರೋ? 460 ಕಿಲೋಮೀಟರ್ಸ್ ಏನಿದೆ, 433, ಅದೇ ಅರೌಂಡ್ 450. ಫಸ್ಟು ಬೇಗ ನಾವು ಝಾನ್ಸಿ ರೀಚ್ ಆದರೆ ಅಲ್ಲಿಂದ ಏನು ಜಾಸ್ತಿ ಟ್ರಾಫಿಕ್ ಇರಲ್ಲ, ಅಲ್ಲಿವರೆಗೂ ಮ್ಯಾಪಲ್ಲಿ ಯೆಲ್ಲೋ ಕಲರ್ ತೋರಿಸ್ತಿದೆ, ಸ್ವಲ್ಪ ಟೈಮ್ ಆಗುತ್ತೆ ಹೋಗೋದಕ್ಕೆ. ಆಮೇಲೆ ನೀವು ಯಾರಾದರೂ ಈ ಕಾಶ್ಮೀರ್ ರೈಡ್ ಅಥವಾ ಲದಾಖ್ ರೈಡ್ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ, ಎಸ್ಪೆಷಲಿ ಮಧ್ಯಪ್ರದೇಶಲ್ಲಿ ಪಾಸ್ ಆಗಬೇಕಿದ್ರೆ ಸ್ವಲ್ಪ ಹಸುಗಳದು ಎಮ್ಮೆಗಳದು ನೋಡ್ಕೊಂಡು ಓಡಿಸಿ. ಯಾವಾಗ ನೋಡಿದ್ರು ಸುಮಾರು ಇರ್ತವೆ ರೋಡಲ್ಲಿ, 1-2 ಅಂತ ಒಳ್ಳೆ ಗುಂಪೇ ಇರ್ತವೆ. ಈ ಥರ ಇದ್ರೇ ಗುರು ಇರಿಟೇಟ್ ಆಗೋದು, ಮಧ್ಯದಲ್ಲಿ ಪ್ಯಾಚ್ ವರ್ಕು ಇಲ್ಲ ಫುಲ್ ಆಫ್ ರೋಡ್ ಇರಬೇಕು, ಇಲ್ಲ ಫುಲ್ ರೋಡ್ ಇರಬೇಕು. ಮಧ್ಯದಲ್ಲಿ ಇದ್ರ ಗುಂಡಿ ಮತ್ತು ರೋಡ್ ಸಕ್ಕತ್ತಾಗಿರೋದು, ಅದೆಲ್ಲ ಚೆನ್ನಾಗಿಲ್ಲ. ಈಗ ಒಂದೇ ಸಲ ಒಂದು 100-110 ಕ್ರೂಸ್ ಮಾಡ್ತಾ ಇರ್ತೀವಿ, ಮತ್ತು ಸಡನ್ನಾಗಿ ಗೇರ್ ಡೌನ್ ಮಾಡಿ ನೆನ್ನೆ ಹಾಗೆ ಫಾಗ್ ಲೈಟ್ಸ್ ಕಿತ್ಕೊಂಡು ಬಂದಿತ್ತು. ಈ ಒಂದು 100 ಕಿಲೋಮೀಟರ್ಸ್ ರೈಡ್ ಮಾಡೋದು, ಅದ್ರ ನೆಕ್ಸ್ಟ್ ಟಿಫನ್ ಬ್ರೇಕ್ ಹಾಕೋದು. ಇವಾಗ ಟೈಮು 9:05 9:10 ಆಗಿದೆ. ಒಂದು 10:30 10:45 ಹಂಗೆ ಹಾಕೋದು. ನನಗೆ ಗೊತ್ತಿರೋಂಗೆ ಈ ಥರ ರೋಡ್ಸ್ ಇದ್ದರೆ 100 ಕಿಲೋಮೀಟರ್ಸ್ ಬೇಕು ಕವರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಮ್ಯಾಪಲ್ಲಿ ಎಲ್ಲೋ ತೋರಿಸ್ತಾ ಇತ್ತು, ಇಲ್ಲೆಲ್ಲ ಇಷ್ಟು ಕಿಲೋಮೀಟರ್ ಓಡಿಸಿದ್ರಲ್ಲ ಸ್ಟ್ರೆಸ್ ಏನಾಗಲ್ವ, ಅಂದರೆ ಬ್ಯಾಕ್ ಪೇನ್ ಬರಲ್ವ ಹಂಗೆ ಅಂತ. ಸ್ಟಾರ್ಟಿಂಗ್ ಏನೂ ಬಂದಿರಲ್ಲ ಅವಳು 1-2 ಡೇಸು. ಅದಾದಮೇಲೆ ಈ ಥರ ರೋಡ್ಸ್ಗಳಲ್ಲಿ ಓಡಿಸಿದ ಮೇಲೇ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಬಂತು. ಅಂದರೆ ಯಾವಾಗಲೂ ಹಿಂಗೆ ಆಡ್ಕೊಂಡು ಹೋದ್ರೇ. ಇಲ್ಲೆಲ್ಲ ರೋಡೇ ಇಲ್ವಲ್ಲ, ಎಲ್ಲಿವರೆಗೂ ಇದು ಹಿಂಗೆ ಇದೆಯಪ್ಪ. ಇವಾಗ ಸ್ವಲ್ಪ ರೋಡ್ ಚೆನ್ನಾಗಿದ್ದಾವೆ, ಹೈವೇ ಜಾಯ್ನ್ ಆದ್ವಿ. ಇಲ್ಲಿಂದ 188 ಕಿಲೋಮೀಟರ್ಸು ಝಾನ್ಸಿ. ಈ ಥರ ಇದ್ರೆ ಖುಷಿ ಆಗುತ್ತೆ ಓಡಿಸೋದಕ್ಕೆ. ಬಟ್ ಇದು ಹೈವೇ ಫುಲ್ಲು ನೆಕ್ಸ್ಟ್ ಲೆವೆಲ್ ಇದೆ ಅಂತ ಅಲ್ಲ, ಮಧ್ಯದಲ್ಲಿ ಪ್ಯಾಚ್ ವರ್ಕ್ ಇದೆ, ಬಟ್ ಅಟ್ಲೀಸ್ಟ್ ಇಷ್ಟು ಓಕೆ ಹೆಂಗೋ. ಆಮೇಲೆ ಈ ಮೌಂಟು ಏನಕ್ಕೆ ಹಾಕಿದ್ದೀನಿ ಅಂತ ಯಾರು ಕೇಳಲೇ ಇಲ್ಲಪ್ಪ ನೀವು. ಅದು ಅಲ್ಲಿ ವೀಡಿಯೋ ಚೆನ್ನಾಗಿ ಬರಲಿ ಅಂತ ಶೂಟ್ ಮಾಡೋದಕ್ಕೆ. ಇಲ್ಲಿ ಹಾಕ್ಬೋದು, ಹೈವೇ ಹೆವಿ ಸ್ಪೀಡ್ ಇರ್ತೀವಲ್ಲ, ಸ್ವಲ್ಪ ವಿಂಡ್ ಬ್ಲಾಸ್ಟ್ ಜೋರ ಓಡೋರು ಕಿತ್ಕೊಂಡು ಹೋದ್ರೆ ಕಷ್ಟ ಅಂತ. ಅಲ್ಲಿ ಲದಾಖ್ ಸರ್ಕ್ಯೂಟಲ್ಲಿ ಓಡಿಸ್ಬೇಕಿದ್ರೆ ಹಾಕೋಣ ಅದನ್ನು. ಅಲ್ಲಿ ಒಂದು ಕ್ಯಾಮ್ರಾ, ಇನ್ನೊಂದು ಕ್ಯಾಮ್ರಾ ಇದೆಯಲ್ಲ ಹೀರೋ 9, ಈಗ ಹೀರೋ 10 ಮೋಟಲ್ ಲಾಗ್ ಮಾಡ್ತಾ ಇರೋದು. ಟ್ರಕ್ ಲೇ ಬೈ ನೋಡಿ, ಇವಾಗ ಮ್ಯಾಜಿಕ್ ತೋರಿಸ್ತೀನಿ. ಟನ್ 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 ಟನ್. 2 ಪಾಯಿಂಟ್ ಪೆಟ್ರೋಲ್ ಇದೆ ಡಾಲ್ಫಿನಲ್ಲಿ. ನೆಕ್ಸ್ಟ್ ಒಂದು 50-60 ಕಿಲೋಮೀಟರ್ಸಲ್ಲಿ ಫ್ಯೂಯಲ್ ಬ್ರೇಕ್ ತೊಗೋಬೇಕು. ಚಿಕ್ಕ ಪುಟ್ಟ 100-200 ಕಿಲೋಮೀಟರ್ಸು ಬ್ರೇಕ್ಫಾಸ್ಟ್ ರೈಡ್ ಓಕೆ, ಅಂದರೆ ವೀಕೆಂಡ್ ಅದು ನಾರ್ಮಲ್ ರೂಟೀನ್ ಥರ ಇರುತ್ತೆ. ಬಟ್ ಆವಾಗವಾಗ ದೊಡ್ಡ ರೈಡ್ಗಳು ಮಾಡ್ತಾನೆ ಇರಬೇಕು, ಚೆನ್ನಾಗಿರುತ್ತೆ. ಬಟ್ ಏನಂದರೆ ನೆಕ್ಸ್ಟಿಂದ ಒಂಥರ ಡಿಫ್ರೆಂಟ್ ಆಗಿರೋದು ಮಾಡೋಣ, ನ್ಯೂ ಸಮಥಿಂಗ್ ನ್ಯೂ ಆ ಥರ. ಈ ಲದಾಖು ಬೆಸ್ಟ್ ಡ್ರೀಮ್ ರೈಡೆ, ಬಟ್ ಇದಕ್ಕೆ ಸ್ವಲ್ಪ ಕಾಮನ್ ಆಗಿದೆ. ಇದು ಬಿಟ್ಟಿನ ನೆಕ್ಸ್ಟ್ ಲೆವೆಲ್ ತರೋಣ ನೆಕ್ಸ್ಟ್ ಚಾನಲಲ್ಲಿ. ಏನು ಗುರು ಇದು, ಏನು ಬ್ರೋ ಇದು ಹೆಂಗಾಗಿದಂತೆ?
ನೈಟ್ ಬ್ರೋ ನೀವು ಕನ್ನಡದಲ್ಲಿ ಕೇಳಿದ್ರೆ ಅವ್ರಿಗೆ ಏನು ಅರ್ಥ ಆಗುತ್ತೆ ನೈಟಾ ಅಂತಂದರೆ? ನೀವು ಕನ್ನಡದಲ್ಲಿ ಕೇಳಿದ್ರೆ ಅವ್ರಿಗೆ ಏನು ಅರ್ಥ ಆಗುತ್ತೆ ನೈಟಾ ಅಂದಿದ್ದಕ್ಕೆ? ನಾನು ಕೇಳ್ತೀನಿ ತಡ್ರಿ. ಭಯ ಕೈಸೆ ಹುआ? वो ही डायरेक्ट चला गया, फिर वो क्यों? पीछे वाली गाड़ी में वो ठोक दिया। ओ ये आगे था, वो पीछे वाली में उसको टक्कर मार। कुछ नहीं हुआ ना? नहीं हुआ कुछ नहीं। हाँ कुछ नहीं हुआ। ठीक है भाई. ಇದು ಎರಡನೇದು ನೋಡ್ತಾ ಇರೋದು. ಒಂದು ಅಲ್ಲಿ ಲಾರಿ, ಇದು ಪಲ್ಟಿ, ಇಲ್ಲೊಂದಿದು. ಏನು ಮಾಡೋಕ್ಕಾಗಲ್ಲ, ಬಟ್ ನಮ್ಮ ಸೇಫ್ಟಿ ನಾವು ಇರಬೇಕಷ್ಟೆ. ನೈಟು ಈ ಥರ ಎಲ್ಲ ರೈಡ್ ಮಾಡಬೇಕಿದ್ರೆ ಹುಷಾರ ರೈಡ್ ಮಾಡಬೇಕು. ಯಾಕೆ ಗೊತ್ತಾ, ನೈಟ್ ನಾವೇ ಈಗ ನೋಡಿ ಕಂಟಿನ್ಯೂಸ್ ರೈಡ್ ಮಾಡ್ತಿರೋದ್ರಿಂದ ನಿದ್ದೆ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಈ ಬೈಕ್ ಓಡಿಸ್ಬೇಕಾದ್ರೆ ನಿದ್ದೆ ಬರ್ತಾಯಿತ್ತು ನಮ್ಮ ಬ್ರೋಗೆ. ನನಗೆ ಅಂದರೆ ಕಮ್ಯೂಟರ್ ಪೊಸಿಷನ್ ಹಿಂಗೆ ಇರ್ತೀನ, ಅಷ್ಟು ನಿದ್ದೆ ಬರೋಲ್ಲ. ಹಿಂಗೆ ಕೂತು ಹಿಂಗೆ ಆಡ್ತಾ ಇರ್ತೀವಿ, ಹಿಂಗೆ ಅಷ್ಟು ನಿದ್ದೆ ಬರೋಲ್ಲ. ಬಟ್ ಅವ್ರು ಹಿಮಾಲಯನ್ ಕಂಫರ್ಟ್ ಇರುತ್ತೆ, ಹಿಂಗೆ ಕೂತಿರ್ತಾರೆ. ಅವ್ರು ಸೊ ನಿದ್ದೆ ಆಗಿಲ್ಲ ಅಂದರೆ ಬೇಗ ನಿದ್ದೆ ಬಂದ್ಬಿಡುತ್ತೆ ಬೈಕಲ್ಲಿ, ಕಂಫರ್ಟ್ ಇರ್ತಾರೆ ಜಾಸ್ತಿ ಅದಕ್ಕೆ. ಬಟ್ ಇವರು ಲಾರಿಯವರು ಅಷ್ಟೇ, ನೈಟ್ ಪ್ರಾಪರಾಗಿ ಅವ್ರಿಗೆ ಏನಾದ್ರು ನಿದ್ದೆ ಎಲ್ಲ ಆಗಿದೆ ನೀಟಾಗಿ ಹೋಗ್ತಾರೆ. ಒಂದ್ಸಲಿ ನಿದ್ದೆಗಳಲ್ಲಿ ಈ ಥರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದಕ್ಕೆ ಹುಷಾರಾಗಿರಬೇಕು. ಇನ್ನೊಂದು ಪಾಯಿಂಟ್ ಇತ್ತು ಪೆಟ್ರೋಲು, ಫ್ಯೂಯಲ್ ಪಂಪ್ ಸಿಕ್ತು, ಪೆಟ್ರೋಲ್ ಹಾಕ್ಸ್ಕೊಬಿಡೋಣ. ಆಮೇಲೆ ನೀವೇನಾದ್ರು ನಮ್ಮ ಚಾನಲ್ ಹೊಸ್ದಾಗಿ ಬಂದು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಫುಲ್ ಲದಾಖ್ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿ ಹಾಕಿರ್ತೀನಿ. ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ನೀವು ಟ್ರಾವೆಲ್ ಇಷ್ಟಪಡೋದಾದರೆ ಒಂದ್ಸರಿ ಹೋಗಿ ಚೆಕ್ ಮಾಡಿ. ಇಷ್ಟ ಆದರೆ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ಎಲ್ಲ ನಿಮ್ಮದೇ, ಎಲ್ಲ ಫ್ರೀ. ಹಿಂದೆಯಿಂದ ಬಂದು ಗುದ್ದಿ ಒಂಥರ ಹಿಂದೆ ಬಂದು ಪುಷ್ ಮಾಡಿ ಮುಂದೆ ಕಳಿಸ್ದಂಗೆ ಅದನ್ನು ಹೊರಗಡೆ. ಹಾಂ, ಹೋಗ್ತಿರೋ ಗಾಡಿಗೆ ಹಿಂಗೆ ಪಾಸ್ ಆಗ್ತಿರುತ್ತಲ್ಲ, ಆ ಗಾಡಿ ಹಿಂದೆಯಿಂದ ಗುದ್ದಿ ತೊಗೊಂಡೋಗಿ ಟರ್ನಿಂಗ್ ತಳ್ಳಿರೋದು. ಈಗ ನೀನು ತೊಗೊಂಡೋಗಿ ನಾವು ಎಸ್ತಂಗೆ ಹೊರಗಡೆಗೆ ರೋಡಿಂದ. ಬ್ರೋ ನಿದ್ದೆ ಆಗಿರಲ್ಲ ಬ್ರೋ ನೈಟ್ ಹೊತ್ತು ಡ್ರೈವರ್ಸ್ಗೆ, ಆವಾಗಲೇ ಈ ಥರ ಆಗೋದು. ಹೆಂಗಾದ್ರೆ ಇವಾಗ ನಂದು 1000 ದಾಟುತ್ತೆ ನೋಡಿ, ಯಾಕಂದರೆ ನಂದು 1 ಪಾಯಿಂಟಿಂದ ಆಗ್ತಿರೋದು ಇವಾಗ, ಒಂದೇ ಪಾಯಿಂಟ್ ಇದೆ. ಕರ್ಲ ಕಾಫಿ ಕಾಫಿ काफ़ी 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 यहाँ पे देखो पहले। नहीं हो गया ना? हाँ हो गया, इसीलिए कह रहा हूँ काफ़ी है काफ़ी है काफ़ी है। अगर कुछ ज़्यादा हो गए तो ऊपर आ जाएगा. ಇಲ್ಲೇ MP ಬಾರ್ಡರ್ ಚೆಕ್ ಪೋಸ್ಟ್ ಇದೆ, ಕ್ರಾಸ್ ಆಗ್ತಾ ಇದ್ದೀವಿ. ನೆಕ್ಸ್ಟ್ UK ಎಂಟ್ರಿ ಆಗ್ತೀವಿ. ಥ್ಯಾಂಕ್ ಯು ಇಂಟಿಗ್ರೇಟೆಡ್ MP ಬಾರ್ಡರ್ ಚೆಕ್ ಪೋಸ್ಟ್. ಓಕೆ, ನಾವು ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಆಗಿದೆ, 100+ ಆಗಿದೆ. ಟೈಮು 10:34 ಏನೋ. ಇವಾಗ ಒಂದು ಪಿಕ್ ತೆಗೆದು ಸ್ಟೋರಿ ಹಾಕೋಣ ಅಂತ. ಸೊ ಅದಕ್ಕೆ ಹೋಗಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ರೆಗ್ಯುಲರಾಗಿ ಅಪ್ಡೇಟ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ. ಸೊ ನೆಕ್ಸ್ಟು ಇದು ಸ್ಟಾಪ್ ಕೊಟ್ಟಾಗ ಶೂಸು ಮತ್ತು ಗ್ಲೌಸ್ ಹಾಕೋಬೇಕು, ಶೂಸ್ ಒಣಗಿರುತ್ತೆ. ಅದಾದ್ಮೇಲೆ ಇನ್ನೊಂದೇನೆಂದರೆ ಇಲ್ಲಿ ನಿಮಗೆ ಬರೀ ಟ್ರಕ್ಸ್ ಬಿಟ್ಟರೆ ಇನ್ನೇನಿಲ್ಲ. ಬೈಕ್ಗಳು ಈ ಥರ ಇಲ್ಲಿ ಓಡಾಡೋರು, ಅದು ಬಿಟ್ಟರೆ ಟ್ರಕ್ಕು, ಕಾರೆಲ್ಲ ಕಮ್ಮಿ. ನಮ್ಮ ಕಡೆ ಈ ಹಾಸನ ಬೆಂಗಳೂರು ಹೈವೇ ನೋಡಿ ಬರೀ ಮೆಜಾರಿಟಿ ಕಾರ್ಸ್ಗಳು ಜಾಸ್ತಿ ನೋಡೋಕೆ ಸಿಗ್ತವೆ. ಬಟ್ ಇಲ್ಲಿ ಅದೇ ಥರ ಟ್ರಕ್ಸು ಅಷ್ಟೇ. ಇವ್ರು ಹಿಂಗಿರ್ತಾರೆ ಒಳ್ಳೆ ಬ್ಯಾಗ್ ಕೊಡ್ಕೊಂಡು ತಗೊಂಡೋಗಿ ಹಿಂಗಳನ್ನ ಕೊಟ್ಟರೆ ಅಣ್ಣ ಅಷ್ಟು. ಸೊ ಜಾನ್ಸಿಂದ 120 ಕಿಲೋಮೀಟರ್ಸ್ ಇರಬೇಕು ಇಲ್ಲಿಂದ. ಇದೇ ಥರ ಹೈವೇಸ್ ಇದ್ದರೆ ಆರಾಮ್ಸೆ ಆಗೋಗುತ್ತೆ ಇವತ್ತಿನ ರೈಡು. ಇವತ್ತು ಸ್ವಲ್ಪ ಬೇಗ ಹೋಗಬೇಕು, ಒಂದು 4:30 ಒಳಗಡೆ 4:30 ಒಳಗಡೆ ಆಗೋ ರೀಚ್ ಆಗಬೇಕು. ಏನೋ ಗೊತ್ತಾ, ಈಗ ಸುಮಾರು ದಿವಸದಿಂದ ಕಂಟಿನ್ಯೂಸ್ ರೈಡ್ ಮಾಡ್ತಾನೆ, ರೆಸ್ಟ್ ತೊಗೊಂಡಿಲ್ಲ. ಒಂದು ಪ್ರಾಪರ್ ರೆಸ್ಟ್ ತಗೋಬೇಕು. ಡೈಲಿ 12:30 1ವರೆಗೂ ಎಡಿಟ್ ಮಾಡಿ 1ಗೆ ಮಲ್ಕೊಂಡು 6:37 ಹಂಗೆ ಎದ್ದು ಹೋಗೋದು ಕಷ್ಟ. ಸೊ ಅದಕ್ಕೆ ಹೇಳ್ತಾ ಇರೋದು ಸ್ವಲ್ಪ ಬೇಗ ಮಲ್ಕೋಬೇಕು ಅಂತ. ಇವತ್ತೊಂದು 11 ಒಳಗಡೆ ಮಲ್ಕೊಬಿಡ್ಬೇಕು. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಫ್ರೀಕ್ವೆಂಟಾಗಿ ಲೈವ್ ಬರೋಣ ಅಂತ ಪ್ಲ್ಯಾನ್ ಇದೆ. ಒಂದು 3 ಡೇಸಿಗೆ ಒಂದ್ಸಲಿನಾದರೂ ಬರೋಣ ಇನ್ಸ್ಟಾಗ್ರಾಮಲ್ಲಿ ಇವಾಗ. ಯೂಟ್ಯೂಬ್ನಲ್ಲಿ ಸ್ವಲ್ಪ ಲೈವಿಂದೆಲ್ಲ ಇದು ಗುರು, ಅಲ್ಲಿ ಹೋಗಿ ಅದೇನು ಸೆಟ್ ಮಾಡ್ಕೊಂಡು ತಮ್ಮನೇಲು ಅವು ಕೊಡ್ಕೊಂಡು ಕಷ್ಟ. ಅದೇ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಈಸಿ ಇವೆಲ್ಲ. ಇನ್ಸ್ಟಾಗ್ರಾಮ್ ಚೆನ್ನಾಗಿರುತ್ತೆ ಲೈವಲ್ಲಿ. ಅದಕ್ಕೆ ಲೈವಲ್ಲಿ ಏನಾದ್ರು ಮಾತಾಡಬೇಕು, ಡೈರೆಕ್ಟ್ ಇಂಟರಾಕ್ಷನ್ ಆಗಬೇಕು ಅಂದರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಒಂದು ಕ್ವಿಕ್ ಸ್ಟಾಪ್ ತಗೊಂಡಿದ್ವಿ ಆನ್ ದ ವೇ ಟು ಝಾನ್ಸಿ. ಇಲ್ಲಿಂದ 60 ಕಿಲೋಮೀಟರ್ ಇದೆ. ಸೊ ನಾವು ರೈಡ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2 hours 10 minutes ಹತ್ರ ಆಗಿ ಬಂತು. ಅಲ್ಲೊಂದು ಪೆಟ್ರೋಲಿಗೆ ಒಂದು ಸ್ಟಾಪು, ಅದು ಬಿಟ್ಟರೆ ಇನ್ನೆಲ್ಲೂ ಸ್ಟಾಪ್ ಕೊಡಲಿಲ್ಲ, ಡೈರೆಕ್ಟ್ ನಾನ್ ಸ್ಟಾಪ್ ಬರ್ತಾ ಇದ್ವಿ. ಆಲ್ಮೋಸ್ಟ್ ಮ್ಯಾಪಲ್ಲಿ ಇದನ್ನು ಎಷ್ಟೋ ತೋರಿಸ್ತಿತ್ತು ಬ್ರೋ? ಮ್ಯಾಪಲ್ಲಿ ಬಂದ್ಬಿಟ್ಟು
4 ಅವರ್ ಏನೋ ತೋರಿಸ್ತಿತ್ತು ಆ್ಯಕ್ಚುಲಿ. ಬಟ್ ನಾವು ನಾನ್ ಸ್ಟಾಪ್ ಹೊಡೆದಿದ್ದು ಒಂದು 2 ಅವರಲ್ಲೇ ಮುಗಿಸ್ಬಿಡ್ತೀವಿ. 2 ಅವರ್ ನಮಗೆ ಪ್ಲಸ್ ಸಿಕ್ತು. ಸ್ವಲ್ಪ ಗ್ಯಾಪ್ ತೊಗೊಂಡು ನಿಮಗೆ ವ್ಲಾಗ್ ಮಾಡಬೇಕು ಅಂತ ಇದಕ್ಕೆ ವ್ಲಾಗ್ ಮಾಡ್ತಿರೋದು. ಸೊ ಇದೇ ಫಸ್ಟು ಬ್ರಿಡ್ಜ್ ಅನ್ಸುತ್ತೆ ನಾವು ಇಲ್ಲಿ ಡ್ರೋನ್ ಫ್ಲೈ ಮಾಡ್ತಾ ಇರೋದು. ಇಲ್ಲಿವರೆಗೂ ಚಾನ್ಸಸ್ ಎಲ್ಲ ತೊಗೊಂಡಿರಲಿಲ್ಲ. ಇಲ್ಲಿ ಸ್ವಲ್ಪ ರೋಡು ದೊಡ್ಡ ಇರೋದ್ರಿಂದ ವೆಹಿಕಲ್ಸ್ ಕಮ್ಮಿ, ಅದಕ್ಕೆ ಇವಾಗ ಡ್ರೋನ್ ಫ್ಲೈ ಮಾಡೋಣ ಅಂತ. ಆಮೇಲೆ ಇನ್ನೊಂದು ಹೇಳಿದ್ನಲ್ಲ, ಬರಬೇಕಿದ್ರೆ ಈ ಹೈವೇಲೆಲ್ಲ ಹೆಂಗೆ ಅಂದರೆ ಬರೀ ಟ್ರಕ್ಸ್ಗಳು ಜಾಸ್ತಿ ನೋಡೋಕೆ ಸಿಗ್ತವೆ. ನಿಮಗೆ ಕಾರು ಬೈಕ್ ಸಿಗ್ತವೆ ಅಂದರೆ ಇಲ್ಲಿ ಓಡಾಡೋರು, ಬಟ್ ಟ್ರಕ್ಕೇ ಜಾಸ್ತಿ. ನಾನು ಇಲ್ಲಿವರೆಗೂ ಬ್ರೋ ಒಂದೇ ಒಂದು TN ನಂಬರ್ ಪ್ಲೇಟ್ ನೋಡಿದ್ದು. ನೋಡಿಲ್ಲ ಇನ್ನೇನು ಆಂಧ್ರನಾ? ನೆಲ್ಲೂರು. ಓಕೆ, ಆ ಥರ ಬೇರೆ ಇದೆಯಾ? ಓಕೆ, ನಾನು ಒಂದೇ ಒಂದು TN ನೋಡಿದೆ ಅಷ್ಟೇ, ಅದು ಬಿಟ್ಟರೆ ಯಾವುದೂ ಅಬ್ಸರ್ವ್ ಮಾಡಲಿಲ್ಲ. ಸೊ ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಅಲ್ವಾ ಬ್ರೋ? ಸೋಫಾರ್ ಹೆಂಗಿದೆ ರೈಡು? ಸೋಫಾರ್ ಚೆನ್ನಾಗಿದೆ. ಬಿಕಾಸ್ ಲೈಕ್ ಎಲ್ಲೂ ಹಳ್ಳ ಅಲ್ಲ ಏನೂ ಇರಲಿಲ್ವಲ್ಲ, ಮಸ್ತಾಗಿ ಬಂದ್ವಿ, ಏನೂ ಪ್ರಾಬ್ಲಮ್ ಇರಲಿಲ್ಲ. ಇನ್ನು ಹೋಗ್ತಾನೋ ಹಂಗೆ ಇದ್ರೆ ಆರಾಮಾಗಿ ಹೋಗ್ಬಿಟ್ಟು ನಾಳೆ ತಾಜ್ ಮಹಲ್ ವ್ಲಾಗ್ ಮಾಡ್ಬೋದು. ತಾಜ್ ಮಹಲ್ ವ್ಲಾಗ್ ಕರೆಕ್ಟ್. ಶಾರ್ಟ್ ಸಿನಿಮ್ಯಾಟಿಕ್ಸಲ್ಲಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇವಾಗ ಹೊರಟ್ವಿ. ಫಸ್ಟು ತಿಂಡಿ ಇಲ್ಲೇ, ನೆಕ್ಸ್ಟ್ ಒಂದು 5 ಕಿಲೋಮೀಟ್ರ್ ಒಳಗಡೆ ಏದಾದ್ರು ತಿಂಡಿ ತಿನ್ನಿಸ್ಬೇಕು. ನಮ್ಮ ಸೈಡ್ ಸಿಕ್ತಂಗೆ ಹೋಟೆಲ್ಸ್ಗಳಲ್ಲಿ ಬೇಗ ಸಿಗೋಲ್ಲ ಇಲ್ಲಿ. ಅದು ಇವತ್ತು ಅದು ಎಸ್ಪೆಷಲಿ. ನೆನ್ನೆಲ್ಲ ಓಕೆ ಥರ ಇತ್ತು, ಇವತ್ತೇ ಬೇಗ ಸಿಗ್ತಿಲ್ಲ. ಸ್ವಲ್ಪ ಇದು ಓಪನ್ ಮಾಡ್ಕೊಂಡು ನೋಡ್ಸೋಣ, ಏನಕ್ಕಂದರೆ ತಣ್ಣಗಾಗ್ತೈತೆ. ಗಾಡಿ ಓಡಿಸ್ಬೇಕಾದ್ರೆ ಒಂಥರ ತಣ್ಣಗಾಗೋದು. ಅದನ್ನು ನಿಂತ್ಕೊಬಿಟ್ರೆ ಹೆವಿ ಹಾಟ್. ಇಲ್ಲಿ ಬಂದ್ವಿ ಹೋಟೆಲ್ಗೆ. ಅಲ್ಲೊಡಿದೆ ಅದಿದೆ, ಮಲ್ಕೋಬೇಕು ಅದರಲ್ಲಿ. ಅಪ್ಪ ನೋಡಿದೆ ಹೆಂಗಿದೆ. ಫಸ್ಟು ರೆಸ್ಟೋರೆಂಟ್ ಆರ್ಡ್ರ್ ಮೇಲೆ ಮಾಡಾಯಿತು. ಹೆಂಗಪ್ಪ ಮಲ್ಕೋದು ಇದರಲ್ಲಿ, ಕಡೆಗೆ ಕಾಲ ಕಡೆಗೆ ಮುಖ ಅಂತ ಹೋಗ್ಬೇಕಲ್ಲ. ಯಪ್ಪ ಬ್ರೋ, ಬನ್ನಿ ಬ್ರೋ. ಅಪ್ಪ ಬ್ರೋ, ಚೆನ್ನಾಗಿರೋದು ಗುರು. ಈ ಥರ ಏಕೊತ್ತಾ ಬೈಕ್ ಓಡಿಸಿ ಒಂಥರ ಇಲ್ಲಿ ಒಂಥರ ಶೋಲ್ಡರ್ಸ್ ಪೇನ್ ಬಂದಿರೋದು ಸ್ವಲ್ಪ, ಅಂದರೆ ನಾನ್ ಸ್ಟಾಪ್ ರೈಡ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ. ಸೊ ಈ ಥರ ಒಂದು ಸ್ವಲ್ಪ ರೆಸ್ಟ್ ಸಿಕ್ಕಿದ್ರೆ ಆರಾಮ್. ತಿಂಡಿ ಬಂತು, 12 ಗಂಟೆಗೆ ತಿಂಡಿ ತಿಂತಿದ್ದೀವಿ. ಏನು ಹೇಳ್ತೀರಾ? ಡೋಪ್ ಬ್ಯಾಟಿಂಗ್ ಶುರು. ಸೊ ಇಲ್ಲೆಲ್ಲ ನಾರ್ಮಲಾಗಿ ನಾನೇ ಅವ್ರು ಕೇಳಿದ್ರು ನಾನು, ಚೆನ್ನಾಗಿದೆ ಅಲ್ಲ? ಇದು ಯಾವ ಥರ ಇದೆ ಹೇಳಿ? ಯಾವ ಥರ? ನಮ್ಮ ಗಾಡಿ ಚೈನ್ ಥರ ಎಲ್ಲ. ಜಸ್ಟ್ ಸ್ಪಾಕ್. ಸೊ ಕರೆಕ್ಟ್. ಓಕೆ, ಸೊ ಬನ್ನಿ ತಿನ್ನೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಮೊಟ್ಟೆ ಹಾಕ್ಬಿಟ್ಟವ್ರು ಅವ್ರಿಗೆ. ಇಬ್ರು ಬೆಟ್ರು. ಇದೇನು ಬ್ರೋ ಇದು ಇಟ್ಕೊಳ್ಳೋದೆ ಅಲ್ಲ? ತಿನ್ನೋಣ ಬನ್ನಿ, ಟೈಮ್ ಆಯಿತು.